ತಮ್ಮ ಜೀವನಕ್ಕೆ ಆಧಾರವಾಗುತ್ತೆ ಅಂತ ಹೇಳಿ ಕಪ್ಪೆ ಚಿಪ್ಪನ್ನು ಆಯೋದಕ್ಕೆ ಹೋದಂತಹ 8 ಜನ ಇದೀಗ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದಿರುವಂತಹ ಘಟನೆ. ಕಪ್ಪೆ ಚಿಪ್ಪು ತೆಗೆಯೋದಕ್ಕೆ ಹೋದಂತಹ 8 ಜನ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕಿನಲ್ಲಿ ಭೀಕರ ದುರಂತ ಸಂಭವಿಸಿದೆ. ಕಪ್ಪೆ ಚಿಪ್ಪು ತೆಗೆಯೋದಕ್ಕೆ 14 ಜನರು ಹೋಗಿರ್ತಾರೆ. ಶಿರಾಲಿ ತಟ್ಟಿ ಹಕ್ಕಲು ಎನ್ನುವ ಪ್ರದೇಶದಲ್ಲಿ ವೆಂಕಟಾಪುರ ನದಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ನದಿಯಲ್ಲಿ ಮುಳುಗಿ 8 ಜನ ಸಾವನ್ನಪ್ಪಿದ್ದಾರೆ. ಮೃತ 8 ಜನರಲ್ಲಿ ಓರ್ವ ಪುರುಷ, 7 ಮಹಿಳೆಯರಿದ್ದಾರೆ. ಇನ್ನಿಬ್ಬರು ನಾಪತ್ತೆಯಾಗಿದ್ದಾರೆ. ಅದರಲ್ಲಿ ಒಬ್ಬ ಮಹಿಳೆ ಮತ್ತು ಓರ್ವ ಪುರುಷ ಇದ್ದಾರೆ. ಹಾಗೆ 4 ರಕ್ಷಣೆ ಕೂಡ ಮಾಡಲಾಗಿದೆ. ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯ ಕೂಡ ನಡೀತಾ ಇರುವಂಥದ್ದು. ಭಟ್ಕಳ ತಾಲೂಕು ಆಸ್ಪತ್ರೆಗೆ ಮೃತದೇಹಗಳನ್ನು ಈಗಾಗಲೇ ರವಾನಿಸಲಾಗಿದೆ. ಇನ್ನಿಬ್ಬರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ನಮ್ಮ ಕಾರವಾರ ಪ್ರತಿನಿಧಿ ಸಂದೀಪ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂದೀಪ್, ಅವ್ರು 8 ಜನ ಒಂದೇ ಕುಟುಂಬದವರು ಅನ್ನುವ ಮಾಹಿತಿ ಸಿಗ್ತಾ ಇರುವಂಥದ್ದು. ಯಾವ ರೀತಿ ಈ ದುರಂತ ಸಂಭವಿಸ್ತು, ಯಾಕಾಗಿ ಈ ದುರಂತ ಸಂಭವಿಸ್ತು ಅಂತ? ಹೌದು ನವೀನ್, ಏನು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಒಂದು ಘೋರ ದುರ್ಘಟನೆ ನಡೆದಿರತಕ್ಕಂಥದ್ದು. ಏನು ಒಂದೇ ಕುಟುಂಬದ 8 ಜನ ಮೃತಪಟ್ಟಿರತಕ್ಕಂಥದ್ದು, ನೀರಿನಲ್ಲಿ ಅದರಲ್ಲೂ ಮುಳುಗಿ ಇರತಕ್ಕಂಥದ್ದು. ಇದು ಭಟ್ಕಳ ತಾಲೂಕಿನ ವೆಂಕಟಾಪುರ ಅಂತ ನದಿ. ಮತ್ತೆ ನಮ್ಮ ಪ್ರತಿನಿಧಿ ಸಂದೀಪನ್ನು ಸಂಪರ್ಕಿಸುವ ಪ್ರಯತ್ನವನ್ನು ಮಾಡ್ತೀವಿ. ಸದ್ಯ ಸಿಗ್ತಾ ಇರುವಂತಹ ಪ್ರಾಥಮಿಕ ಮಾಹಿತಿಯ ಪ್ರಕಾರ ವೆಂಕಟಾಪುರ ನದಿಯಲ್ಲಿ 8 ಜನ ಮುಳುಗಿ ಸಾವನ್ನಪ್ಪಿದ್ದಾರೆ. 2 ನಾಪತ್ತೆಯಾಗಿದ್ದಾರೆ. ಓರ್ವ ಪುರುಷ ಮತ್ತು ಓರ್ವ ಮಹಿಳೆ. ಮಿಕ್ಕ 4 ರಕ್ಷಣೆ ಮಾಡಲಾಗಿದೆ. ಹಾಗೆ 8 ಜನ ಏನು ಮೃತಪಟ್ಟಿದ್ದಾರೆ, ಅದರಲ್ಲಿ ಓರ್ವ ಪುರುಷ, 7 ಜನ ಮಹಿಳೆಯರಿದ್ದಾರೆ ಅಂತೇಳಿ ಮಾಹಿತಿ ಸಿಕ್ಕಿದೆ. ಎಲ್ಲ ಮೃತದೇಹಗಳನ್ನು ಈಗಾಗಲೇ ಭಟ್ಕಳ ತಾಲೂಕು ಆಸ್ಪತ್ರೆಗೆ ರವಾನಿಸಲಾಗಿದೆ. ಅಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಅದಾದ ನಂತರ ಕುಟುಂಬಸ್ಥರಿಗೆ ಮೃತದೇಹಗಳನ್ನು ಹಸ್ತಾಂತರ ಮಾಡಲಾಗುತ್ತೆ. ಭಟ್ಕಳ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಸೊ ಇದನ್ನು ತನಿಖೆ ಮಾಡುವಂಥವರು ಕೂಡ ಭಟ್ಕಳ ಗ್ರಾಮೀಣ ಪೊಲೀಸರೇ ಆಗಿರ್ತಾರೆ. ಸದ್ಯ ಅಲ್ಲಿ ಪ್ರಯಾರಿಟಿ ಇನ್ನಿಬ್ಬರು ಏನು ನಾಪತ್ತೆಯಾಗಿದ್ದಾರಲ್ಲ ಅವರಿಗೋಸ್ಕರ ಹುಡುಕಾಟ. ಆ ಇಬ್ಬರ ಜಾಡು ಸಿಗ್ತಾ ಇದ್ದಂತೆ ಮುಂದಿನ ಕ್ರಮಗಳನ್ನು ಪೊಲೀಸರು ತೆಗೆದುಕೊಳ್ತಾ ಹೋಗ್ತಾರೆ. ಈಗ 4 ರಕ್ಷಣೆ ಮಾಡಲಾಗಿದೆ. ಆ 4ರಿಂದಲೂ ಕೂಡ ಘಟನೆ ಹೇಗಾಯಿತು, ಏನಾಯಿತು, ಅಲ್ಲಿ ಆ ಸಂದರ್ಭದಲ್ಲಿ ಏನಾಯಿತು ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ. ನೀವೊಂದು ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ, ನದಿಯಲ್ಲಿ ಹುಡುಕಾಟ ನಡೆಸ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಾ. ಮತ್ತೆ ನಮ್ಮ ಪ್ರತಿನಿಧಿ ಸಂದೀಪ್ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸಂದೀಪ್, ವಿವರಣೆ ನೀಡ್ತಾ ಇದ್ದೀರಿ, ಅಲ್ಲಿ ಏನಾಯಿತು ಅಂತ ವಿವರಿಸ್ತಾ ಇದ್ದೀರಿ, ತಿಳಿಸಿ. ಹೌದು ನವೀನ್, ಇದು ಏನು ಭಟ್ಕಳ ತಾಲೂಕಿನ ವೆಂಕಟಾಪುರ ಅಂತ, ಇದು ಸಾರದಹೊಳೆ ಅಂತ ವೆಂಕಟಾಪುರ ನದಿ ಆ ತಟ್ಟೆ ಹಾಕಲು ಅಂತ ಪ್ರದೇಶ. ಇದು ಹಿನ್ನೀರು ಬರುತ್ತೆ, ವೆಂಕಟಾಪುರ ನದಿಯ ಹಿನ್ನೀರು. ಈ ಪ್ರದೇಶದಲ್ಲಿ ನಡೆದಿರತಕ್ಕಂತಹ ಘೋರ ದುರ್ಘಟನೆ ಇದು. ಏನು ಒಂದೇ ಕುಟುಂಬದ 10 ಜನ ಏನು ಇವತ್ತು ಚಿಪ್ಪಿಕಲ್ ಅಂತ ಈ ಭಾಗದಲ್ಲಿ ನದಿ ಮತ್ತು ಅಂದ್ರೆ ಸಮುದ್ರ ಮತ್ತು ನದಿ ಸೇರುವಂತಹ ಪ್ರದೇಶದಲ್ಲಿ ಸಾಕಷ್ಟು ಚಿಪ್ಪಿಕಲ್ಲುಗಳು ಸಿಗುತ್ತೆ. ಆ ಚಿಪ್ಪಿಕಲ್ಲುಗಳಿಗೆ ಏನು ಕರಾವಳಿಯಲ್ಲಿ ಆಹಾರ ಪದಾರ್ಥ ಆಗಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಡಿಮ್ಯಾಂಡ್ ಇರುತ್ತೆ. ಅದು ನದಿ ಹಿನ್ನೀರು ಅಂದ್ರೆ ನದಿಯ ನೀರಿನ ಒಂದು ಅಂದ್ರೆ ಭರತ ಮತ್ತು ಅಂದ್ರೆ ನದಿಯ ಏರು ಮತ್ತು ತಗ್ಗು ಅಂತ ಹೇಳ್ತಾರೆ. ಇವತ್ತು ನೀರಿನ ಪ್ರಮಾಣ ಕಡಿಮೆ ಇದ್ದಂತಹ ಸಂದರ್ಭದಲ್ಲಿ ಚಿಪ್ಪಿಕಲ್ಲನ್ನ ತೆಗೆಯೋದಕ್ಕೋಸ್ಕರ ಏನು ಒಂದೇ ಕುಟುಂಬದ 10 ಜನ ಏನು ಈ ತಟ್ಟೆ ಹಾಕಲು ಪ್ರದೇಶದಲ್ಲಿ ಇಳಿದಿದ್ರು. ಚಿಪ್ಪಿಕಲ್ಲು ತೆಗೆಯುವಂತಹ ಸಂದರ್ಭದಲ್ಲಿ ಒಮ್ಮೆಲೆ ನೀರಿನ ಪ್ರಮಾಣ ಏರಿರತಕ್ಕಂಥದ್ದು. ಯಾಕಂದ್ರೆ ನಿನ್ನೆ ರಾತ್ರಿಯಿಂದ ಕೆಲವೆಡೆ ಮಳೆ ಆಗಿರತಕ್ಕಂಥದ್ದು. ಮಳೆಯಿಂದ ನೀರಿನ ಪ್ರಮಾಣ ಏರಿರುವಂತಹ ಸಾಧ್ಯತೆ ಇದೆ ಅನ್ನೋ ಒಂದು ಮಾಹಿತಿಯನ್ನು ಲಭ್ಯ ಆಗಿರತಕ್ಕಂಥದ್ದು. ಒಂದೇ ಸತಿ ಏನು ನೀರಿನ ಪ್ರಮಾಣ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಅಷ್ಟು ಜನ ಕೊಚ್ಚಿ ಹೋಗಿದ್ದಾರೆ. ಈಗ ತಕ್ಷಣ ಏನು ವಿಷಯ ತಿಳಿದಂತೆ ಏನು ಕರಾವಳಿ ಪಡೆ ಆಗಿರ್ಬೋದು, ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಿರ್ಬೋದು, ಎಲ್ಲ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ 8 ಶವಗಳನ್ನ ಹೊರ ತೆಗೆದಿರತಕ್ಕಂಥದ್ದು. ಅದರಲ್ಲಿ 7 ಜನ ಮಹಿಳೆಯರು, ಓರ್ವ ಪುರುಷ ಆಗಿದ್ದಾನೆ. ಮತ್ತೆ ಈಗ 2 ನಾಪತ್ತೆ ಆಗಿದ್ದಾರೆ. ಅವರ ಹುಡುಕಾಟನ ಸಹ ಏನು ಸ್ಥಳೀಯ ಏನು ಮೀನುಗಾರರಾಗಿರ್ಬೋದು ಅಥವಾ ಏನು ಅಗ್ನಿಶಾಮಕ ದಳ ಮತ್ತೆ ಕರಾವಳಿ ಕಾವಲು ಪಡೆ ಪೊಲೀಸರು ಮಾಡಿದಿರತಕ್ಕಂಥದ್ದು. ಅದರಲ್ಲಿ ಓರ್ವ ಮಹಿಳೆ ಮತ್ತು ಪುರುಷ ಈಗ ನಾಪತ್ತೆ ಆಗಿರೋದು ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿರತಕ್ಕಂಥದ್ದು. ಈಗ ಸ್ಥಳಕ್ಕೆ ಜನಪ್ರತಿನಿಧಿಗಳು ಬಂದಿದ್ದಾರೆ. ಮತ್ತೆ ಭಟ್ಕಳ ಕ್ಷೇತ್ರದ ಶಾಸಕರೇ ಏನು ಮೀನುಗಾರಿಕೆ ಸಚಿವರಾಗಿರೋ ಹಿನ್ನೆಲೆಯಲ್ಲಿ ಅವರು ಕೂಡ ಸೂಚನೆಯನ್ನು ನೀಡಿರತಕ್ಕಂಥದ್ದು. ಏನೀಗ ಸದ್ಯ ಏನು ಶವಗಳನ್ನ ಭಟ್ಕಳ ತಾಲೂಕು ಆಸ್ಪತ್ರೆ ಮತ್ತು RNS ಅಂತ ಒಂದು ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಮತ್ತೆ ಇಬ್ಬರಿಗೂ ಏನು ನಾಪತ್ತೆಯಾದವರಿಗೆ ಶೋಧ ಕಾರ್ಯವನ್ನ ಮಾಡ್ತಾ ಇರತಕ್ಕಂಥದ್ದು. ಇದು ಏನಂದ್ರೆ ಚಿಪ್ಪಿಕಲ್ಲು ತೆಗೆಯುವಂತಹ ಸಂದರ್ಭದಲ್ಲಿ ನಡೆದಂತಹ ಘಟನೆ. ಈ ಕರಾವಳಿ ಭಾಗದ ಮೀನುಗಾರರು ಈ ಚಿಪ್ಪಿಕಲ್ಲನ್ನ ತೆಗೆದು ಅದನ್ನ ಮಾರಿ ಒಂದು ಉದ್ಯೋಗವನ್ನ ಮಾಡ್ತಾರೆ. ಇವತ್ತು ಸಹಿತ ಏನು ಬೆಳಗಿನ ಜಾವ ಅದನ್ನ ಚಿಪ್ಪಿಕಲ್ಲನ್ನ ತೆಗೆಯೋದಕ್ಕೆ ಒಂದೇ ಕುಟುಂಬದವರು ತೆರಳಿದ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದಿರತಕ್ಕಂಥದ್ದು. ನವೀನ್, ಸಂದೀಪ್, ಈ ಶಿರಾಲಿ ತಟ್ಟಿ ಹಕ್ಕಲು ಅನ್ನೋ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ ಅಂತೇಳಿ ಮಾಹಿತಿ ಇರುವಂಥದ್ದು. ಈ ಮೃತರೆಲ್ಲ ಏನಿದ್ದಾರೆ ಇವರೆಲ್ಲ ಆ ಪ್ರದೇಶಕ್ಕೆ ಸಂಬಂಧಿಸಿದವರ ಅಥವಾ ಬೇರೆ ಕಡೆಯಿಂದ ಅಲ್ಲಿಗೆ ಬಂದಿದ್ದಂಥವ್ರ?
ಹೌದು ನವೀನ್, ಇವರೆಲ್ಲ ಅಲ್ಲೇ ಸ್ಥಳೀಯ ಪ್ರದೇಶದವರು, ಅಂದ್ರೆ ಶಿರಾಲಿ ಭಾಗದವರೇ ಇವರು. ತಟ್ಟೆ ಹಾಕ್ಲು ಅಂತ ಇದು ವೆಂಕಟಾಪುರ ಅಂತ ನಂದು ನದಿ ಹರಿದು ಬರುತ್ತೆ. ಅದು ಅದೇ ಪ್ರದೇಶದಲ್ಲಿ ಒಂದು ಸ್ವಲ್ಪ ದೂರ ಹೋಗಿ ಸಮುದ್ರಕ್ಕೆ ಸೇರತಕ್ಕಂಥದ್ದು. ಆ ನದಿಯ ಹಿನ್ನೀರಿನ ಪ್ರದೇಶ ತಟ್ಟೆ ಹಾಕ್ಲು. ಈ ಪ್ರದೇಶದಲ್ಲಿ ಸಾಕಷ್ಟು ಚಿಪ್ಪಿಕಲ್ ಸಿಗತ್ತೆ. ಚಿಪ್ಪಿಕಲ್ ಅದಕ್ಕೆ ಬಹಳ ಡಿಮ್ಯಾಂಡ್ ಸಹ ಇರುತ್ತೆ. ಅದನ್ನ ತೆಗೆದುಕೊಂಡು ಹೋಗಿ ಮಾರಾಟವನ್ನ ಮಾಡುವಂತಹ ಕೆಲಸನ ಈ ಕುಟುಂಬದವರು ಮಾಡ್ತಾ ಇರತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ 10 ಜನ ಇವತ್ತು ನದಿಗೆ ಇಳಿದು ಬಿಟ್ಟು ಆ ಪ್ರದೇಶ ತಟ್ಟೆ ಹಾಕ್ಲು ಪ್ರದೇಶದಲ್ಲಿ ಇಳಿದು ಅದನ್ನ ತೆಗೆಯುವಂತಹ ಸಂದರ್ಭದಲ್ಲಿ ನೀರಿನ ಪ್ರಮಾಣ ಒಂದೇ ಸತಿ ಹೆಚ್ಚಾಗಿ ಈ ದುರ್ಘಟನೆ ನಡೆದಿರತಕ್ಕಂಥದ್ದು ನವೀನ್. ಸಂದೀಪ್, ಟೋಟಲ್ ಆಗಿ 14 ಜನ ಅಲ್ಲಿಗೆ ಬಂದಿದ್ರು ಅಂತೇಳಿ ಮಾಹಿತಿ ಇತ್ತು. 10 ಜನ ಒಂದು ಕುಟುಂಬದವರು, ಬಾಕಿ 4 ಜನ ಬೇರೆ ಬೇರೆಯವರ, ಅವರು 4 ಜನ ಒಂದು ಕುಟುಂಬದವರ, ಹೇಗೆ? ಈಗ ಸದ್ಯದ ಮಾಹಿತಿ ಪ್ರಕಾರ 10 ಜನ ಒಂದ್ ಕಡೆ ಇದ್ರು. ಅವರು ಈಗ ಮೃತಪಟ್ಟಿರತಕ್ಕಂಥದ್ದು. ಅದರಲ್ಲಿ 8 ಶವ ಸಿಕ್ಕಿರತಕ್ಕಂಥದ್ದು. ಇಬ್ಬರನ್ನ ರಕ್ಷಣೆ ಮಾಡಿದ್ದಾರೆ, ಅಲ್ಲ, ಇಬ್ರು ನಾಪತ್ತೆ ಆಗ್ಯಾರ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿದೆ. ಇನ್ನು 4 ಏನು ಅವರು ರಕ್ಷಣೆ ಮಾಡಿದ್ದಾರೆ ಅವ್ರ ಬಗ್ಗೆ ಇನ್ನು ಸಾಕಷ್ಟು ಮಾಹಿತಿ ತಿಳಿದು ಬರಬೇಕಾಗಿದೆ ನವೀನ್. ಈಗ ಸದ್ಯ ಏನು ಸ್ಥಳಕ್ಕೆ ಭಟ್ಕಳ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿರತಕ್ಕಂಥದ್ದು. ಪೊಲೀಸರು ಬಂದಿದ್ದಾರೆ, ಮತ್ತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈಗ ಬರ್ತಾ ಇರತಕ್ಕಂಥದ್ದು. ಯಾರು ನಾಪತ್ತೆ ಆಗಿದ್ದಾರೆ ಮತ್ತೆ ಇನ್ನೂ ಏನಾದ್ರು ಹೆಚ್ಚಿನ ಜನ ಇದ್ರ ಅನ್ನೋದು ಟೋಟಲ್ ಈಗ ಏನು ಪರಿಶೀಲನೆ ನಡೀತಾ ಇದೆ ನವೀನ್. ಥ್ಯಾಂಕ್ ಯು ಸಂದೀಪ್. ಈಗಷ್ಟೇ ನಮ್ಮ ಪ್ರತಿನಿಧಿ ವಿವರಿಸ್ತಾ ಇದ್ರು, ವೆಂಕಟಾಪುರ ಅನ್ನುವ ನದಿಯ ಹಿನ್ನೀರಿನ ಭಾಗ ಇದು. ಈ ಪ್ರದೇಶದಲ್ಲಿ ಚಿಪ್ಪಿಕಲ್ಲು ಅಂದರೆ ಕಪ್ಪೆ ಚಿಪ್ಪು ಏನಿದೆ ಅದು ಸಾಕಷ್ಟು ಪ್ರಮಾಣದಲ್ಲಿ ಸಿಗತ್ತೆ. ನಾನಾಗಲೇ ಹೇಳ್ತಾ ಇದ್ದೆ, ಆ ಭಾಗದ ಜನರಲ್ಲಿ ಹಲವರಿಗೆ ಇದು ಜೀವನಾಧಾರವಾಗಿತ್ತು ಈ ಕಪ್ಪೆ ಚಿಪ್ಪು. ಹೀಗಾಗಿ ಹಿನ್ನೀರಿನಲ್ಲಿ ನೀರಿನ ಪ್ರಮಾಣ ಕಡಿಮೆ ಇತ್ತು ಅಂಥೇಳಿ ಆ ಕಪ್ಪೆ ಚಿಪ್ಪನ್ನು ಆಯ್ದುಕೊಳ್ಳೋದಕ್ಕೆ ಅಂಥೇಳಿ ಒಂದೇ ಕುಟುಂಬದ 10 ಜನ, ಇವರಲ್ಲದೆ ಮತ್ತೆ 4 ಜನ ಈಗೇನು ರಕ್ಷಣೆ ಆಗಿದ್ದಾರೆ. ಆ 4 ಜನ ಅವರು ಯಾರು, ಏನು, ಎತ್ತ ಅನ್ನುವ ಮಾಹಿತಿ ಇನ್ನಷ್ಟೇ ಸಿಗಬೇಕಿದೆ. ಅವರ ಬಗ್ಗೆ ಈವರೆಗೂ ಮಾಹಿತಿ ಸಿಕ್ಕಿಲ್ಲ. ಈ ಮೃತಪಟ್ಟಿರುವ 8 ಜನ ಮತ್ತು ನಾಪತ್ತೆಯಾಗಿರುವ 2 ಏನಿದ್ದಾರೆ, ಇವರೆಲ್ಲರೂ 10 ಜನರು ಒಂದೇ ಕುಟುಂಬದವರು ಅನ್ನುವ ಪ್ರಾಥಮಿಕ ಮಾಹಿತಿ ಸದ್ಯ ಸಿಕ್ಕಿದೆ. ಮೃತರಲ್ಲಿ ಓರ್ವ ಪುರುಷ, 7 ಜನ ಮಹಿಳೆಯರಿದ್ದಾರೆ. ನಾಪತ್ತೆಯಾದವರಲ್ಲೂ ಕೂಡ ಓರ್ವ ಪುರುಷ ಮತ್ತು ಓರ್ವ ಮಹಿಳೆ ಇರೋದು. ಇವರುಗಳು ನೀರಿನ ಪ್ರಮಾಣ ಕಡಿಮೆ ಇದೆ ಅನ್ನುವ ಕಾರಣಕ್ಕೆ ಅಲ್ಲಿ ನದಿಗೆ ಇಳಿದು, ವೆಂಕಟಾಪುರ ನದಿಗೆ ಇಳಿದು ಅಲ್ಲಿ ಕಪ್ಪೆ ಚಿಪ್ಪನ್ನು ಆಯುವಂತಹ ಕೆಲಸವನ್ನು ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಏಕಾಏಕಿ ನೀರಿನ ಪ್ರಮಾಣ ಹೆಚ್ಚಳ ಆಗಿದೆ. ಅಲ್ಲಿ ನಿರಂತರವಾಗಿ ಮಳೆ ಸುರಿದಿದ್ದರಿಂದ ದಿಢೀರಂತೇಳಿ ನೀರಿನ ಪ್ರಮಾಣ ಏರಿಕೆಯಾಗಿರಬಹುದು ಅನ್ನುವ ಒಂದು ಅನುಮಾನ ಸದ್ಯಕ್ಕೆ ಇದೆ. ಇದರ ಬಗ್ಗೆ ಕೂಡ ತನಿಖೆ ನಡೆಯುತ್ತೆ. ಹಾಗೆ ನಮ್ಮ ಪ್ರತಿನಿಧಿ ಸಂದೀಪ್ ವಿವರಣೆ ನೀಡ್ತಾ ಇದ್ರು. ಈ ವೆಂಕಟಾಪುರ ನದಿ ಏನು ಹರಿದು ಹೋಗುತ್ತೆ, ಅಲ್ಲಿಂದ ಸಮೀಪದಲ್ಲಿಯೇ ಸಮುದ್ರ ಮತ್ತು ನದಿ ಕಲಿಯುವಂತಹ ಪ್ರದೇಶ ಕೂಡ ಇದೆ ಅಂತ ಹೇಳ್ತಾ ಇದ್ರು. ಹೀಗಾಗಿ ಅಲ್ಲಿ ನೀರಿನ ಸೆಳವು ಕೂಡ ಸ್ವಲ್ಪ ಜಾಸ್ತಿಯೇ ಇರುತ್ತೆ. ಏಕಾಏಕಿ ನೀರು ಹೆಚ್ಚಾದಂತಹ ಸಂದರ್ಭದಲ್ಲಿ ಬಹುಶಃ ಆ ಸೆಳವಿನಲ್ಲಿ ಅವರು ಮುಳುಗಿ ಹೋಗಿರಬಹುದು, ಕೊಚ್ಕೊಂಡು ಹೋಗಿರಬಹುದು ಅನ್ನುವ ಅಂದಾಜು, ಅನುಮಾನ. ಸದ್ಯ ಸ್ಥಳೀಯ ಮೀನುಗಾರರು ಹಾಗೆ ಅಗ್ನಿಶಾಮಕ ಸಿಬ್ಬಂದಿ ಅಲ್ಲಿ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇನ್ನಿಬ್ಬರು ಏನು ನಾಪತ್ತೆಯಾಗಿದ್ದಾರೆ ಅವರಿಗೋಸ್ಕರ ಶೋಧ ಕಾರ್ಯ ನಡೀತಾ ಇದೆ. ಆ ಇಬ್ಬರು ಬದುಕಿ ಬರಲಿ ಅನ್ನೋದು ಅಲ್ಲಿರುವಂತಹವರ ಎಲ್ಲರ ಆಶಯ, ಪ್ರಾರ್ಥನೆ. 8 ಜನ ಈಗ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಅಲ್ಲಿ ಕಪ್ಪೆ ಚಿಪ್ಪನ್ನು ಆಯೋದಕ್ಕೋಗಿ ತಮ್ಮ ಜೀವನಕ್ಕೆ ಆಧಾರವಾಗಬೇಕಾಗಿದ್ದಂತಹ ಆ ಕಪ್ಪೆ ಚಿಪ್ಪು ಈಗ ಅವರ ಜೀವವನ್ನೇ ಕಸಿದುಕೊಂಡಿದೆ. ವೆಂಕಟಾಪುರ ನದಿಯಲ್ಲಿ ಸಂಭವಿಸಿದಂತಹ ಈ ಭೀಕರ ದುರಂತದಲ್ಲಿ 8 ಜನ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ.